ಬಸ್ ಟಿಕೆಟ್ ದರ ಹೆಚ್ಚಾಗಿದ್ದಾಯಿತು. ಈಗ ಆಟೋಗಳ ಸರದಿ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಚಾಲಕರು ಆಟೋದವರ ಮೇಲೂ ಕೂಡ ಗಮನ ಕೊಡಿ ಸ್ವಾಮಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬಸ್ ಆಯ್ತು, ಆಟೋ ಸವಾರಿನೂ ದುಬಾರಿ. ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮಾಡಲು ಆಗ್ರಹ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಪರದಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ರಸ್ತೆಯಲ್ಲೇ ಇದ್ರೂ ಬಾಡಿಗೆಗಳು ಸಿಗ್ತಿಲ್ಲ ಅಂತ ಗೋಗರಿತಿದ್ದಾರೆ. ಈ ಮೊದಲು ನಿತ್ಯ 2 ರಿಂದ 3 ಸಾವಿರ ಸಂಪಾದನೆ ಮಾಡ್ತಿದ್ದ ಚಾಲಕರು ಇದೀಗ 500 ರಿಂದ 800 ರೂಪಾಯಿ ಸಂಪಾದಿಸಲು ಕಷ್ಟಪಡುವಂತಾಗಿದ್ಯಂತೆ. ಹೌದು, ನಗರದಲ್ಲಿ ಬೈಕ್ ಟ್ಯಾಕ್ಸಿಗಳ ಓಡಾಟದಿಂದ ಆಟೋ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ. ಗಂಟೆಗಟ್ಟಲೆ ಕಾದ್ರೂ ಬುಕಿಂಗ್ ಸಿಗ್ತಿಲ್ಲ. ಹೀಗಾಗಿ ಬಸ್ ದರದಂತೆ ನಮಗೂ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಆಟೋ ಚಾಲಕರು ಒತ್ತಾಯ ಮಾಡಿದ್ದಾರೆ. ಬೇರೆ ಸ್ಟೇಟಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡಿಕೊಟ್ರೆ ಒಳ್ಳೇದು ಸರ್. ಡೈಲಿ ಇವಾಗ ಮೊದಲ ಥರ ಇಲ್ಲ. ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜನ ಬರ್ತಾ ಇಲ್ಲ ಸರ್. ಫ್ರೀಯಲ್ಲೇ ಓಡಾಡ್ತಾರೆ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಈಗ 1 ಕಿಲೋಮೀಟರ್ಗೆ 15 ರೂಪಾಯಿ ಇದೆ. ಇದನ್ನ 20 ರೂಪಾಯಿ ಮಾಡಿ ನಮಗೂ 5 ರೂಪಾಯಿ ಹೆಚ್ಚಳ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ಮನವಿ ಮಾಡ್ತಿದ್ದಾರೆ. ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದು ಸ್ವಲ್ಪ ಬದುಕಬೇಕು, ಜೀವನ ಮಾಡಬೇಕಾದ್ರೆ ಈ 2 ವೀಲರ್ ಓಡಿಸೋದನ್ನ ನಿಲ್ಲಿಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ಮನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದರಿಂದ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗುತ್ತೆ. ಒಟ್ನಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸಿ 5 ರೂಪಾಯಿ ದರ ಏರಿಕೆ ಮಾಡಿದ್ರೆ ಒಂದಿಷ್ಟು ಚಾಲಕರ ಕುಟುಂಬಗಳು ಬದುಕಬಹುದು ಅಂತಿದ್ದಾರೆ ಆಟೋ ಚಾಲಕರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಸ್ ಟಿಕೆಟ್ ದರ ಹೆಚ್ಚಾಗಿದ್ದಾಯಿತು. ಈಗ ಆಟೋಗಳ ಸರದಿ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಚಾಲಕರು ಆಟೋದವರ ಮೇಲೂ ಕೂಡ ಗಮನ ಕೊಡಿ ಸ್ವಾಮಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬಸ್ ಆಯ್ತು, ಆಟೋ ಸವಾರಿನೂ ದುಬಾರಿ. ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮಾಡಲು ಆಗ್ರಹ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಪರದಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ರಸ್ತೆಯಲ್ಲೇ ಇದ್ರೂ ಬಾಡಿಗೆಗಳು ಸಿಗ್ತಿಲ್ಲ ಅಂತ ಗೋಗರಿತಿದ್ದಾರೆ. ಈ ಮೊದಲು ನಿತ್ಯ 2 ರಿಂದ 3 ಸಾವಿರ ಸಂಪಾದನೆ ಮಾಡ್ತಿದ್ದ ಚಾಲಕರು ಇದೀಗ 500 ರಿಂದ 800 ರೂಪಾಯಿ ಸಂಪಾದಿಸಲು ಕಷ್ಟಪಡುವಂತಾಗಿದ್ಯಂತೆ. ಹೌದು, ನಗರದಲ್ಲಿ ಬೈಕ್ ಟ್ಯಾಕ್ಸಿಗಳ ಓಡಾಟದಿಂದ ಆಟೋ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ. ಗಂಟೆಗಟ್ಟಲೆ ಕಾದ್ರೂ ಬುಕಿಂಗ್ ಸಿಗ್ತಿಲ್ಲ. ಹೀಗಾಗಿ ಬಸ್ ದರದಂತೆ ನಮಗೂ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಆಟೋ ಚಾಲಕರು ಒತ್ತಾಯ ಮಾಡಿದ್ದಾರೆ. ಬೇರೆ ಸ್ಟೇಟಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡಿಕೊಟ್ರೆ ಒಳ್ಳೇದು ಸರ್. ಡೈಲಿ ಇವಾಗ ಮೊದಲ ಥರ ಇಲ್ಲ. ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜನ ಬರ್ತಾ ಇಲ್ಲ ಸರ್. ಫ್ರೀಯಲ್ಲೇ ಓಡಾಡ್ತಾರೆ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಈಗ 1 ಕಿಲೋಮೀಟರ್ಗೆ 15 ರೂಪಾಯಿ ಇದೆ. ಇದನ್ನ 20 ರೂಪಾಯಿ ಮಾಡಿ ನಮಗೂ 5 ರೂಪಾಯಿ ಹೆಚ್ಚಳ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ಮನವಿ ಮಾಡ್ತಿದ್ದಾರೆ. ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದು ಸ್ವಲ್ಪ ಬದುಕಬೇಕು, ಜೀವನ ಮಾಡಬೇಕಾದ್ರೆ ಈ 2 ವೀಲರ್ ಓಡಿಸೋದನ್ನ ನಿಲ್ಲಿಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ಮನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದರಿಂದ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗುತ್ತೆ. ಒಟ್ನಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸಿ 5 ರೂಪಾಯಿ ದರ ಏರಿಕೆ ಮಾಡಿದ್ರೆ ಒಂದಿಷ್ಟು ಚಾಲಕರ ಕುಟುಂಬಗಳು ಬದುಕಬಹುದು ಅಂತಿದ್ದಾರೆ ಆಟೋ ಚಾಲಕರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಸ್ ಟಿಕೆಟ್ ದರ ಹೆಚ್ಚಾಗಿದ್ದಾಯಿತು. ಈಗ ಆಟೋಗಳ ಸರದಿ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಚಾಲಕರು ಆಟೋದವರ ಮೇಲೂ ಕೂಡ ಗಮನ ಕೊಡಿ ಸ್ವಾಮಿ ಅಂತ ಆಗ್ರಹಿಸ್ತಾ ಇದ್ದಾರೆ.
ಬಸ್ ಆಯ್ತು ಆಟೋ ಸವಾರಿನೂ ದುಬಾರಿ. ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮಾಡಲು ಆಗ್ರಹ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಪರದಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ರಸ್ತೆಯಲ್ಲೇ ಇದ್ರೂ ಬಾಡಿಗೆಗಳು ಸಿಗ್ತಿಲ್ಲ ಅಂತ ಗೋಗರಿತಿದ್ದಾರೆ. ಈ ಮೊದಲು ನಿತ್ಯ 2 ರಿಂದ 3 ಸಾವಿರ ಸಂಪಾದನೆ ಮಾಡ್ತಿದ್ದ ಚಾಲಕರು ಇದೀಗ 500 ರಿಂದ 800 ರೂಪಾಯಿ ಸಂಪಾದಿಸಲು ಕಷ್ಟಪಡುವಂತಾಗಿದ್ಯಂತೆ. ಹೌದು, ನಗರದಲ್ಲಿ ಬೈಕ್ ಟ್ಯಾಕ್ಸಿಗಳ ಓಡಾಟದಿಂದ ಆಟೋ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ. ಗಂಟೆಗಟ್ಟಲೆ ಕಾದ್ರೂ ಬುಕಿಂಗ್ ಸಿಗ್ತಿಲ್ಲ. ಹೀಗಾಗಿ ಬಸ್ ದರದಂತೆ ನಮಗೂ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಆಟೋ ಚಾಲಕರು ಒತ್ತಾಯ ಮಾಡಿದ್ದಾರೆ. ಬೇರೆ ಸ್ಟೇಟಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡಿಕೊಟ್ರೆ ಒಳ್ಳೇದು ಸರ್. ಡೈಲಿ ಇವಾಗ ಮೊದಲ ಥರ ಇಲ್ಲ, ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾ? ಜನ ಬರ್ತಾ ಇಲ್ಲ ಸರ್. ಎಲ್ಲ ಫ್ರೀಯಲ್ಲೇ ಓಡಾಡ್ತಾರೆ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ. ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಈಗ 1 ಕಿಲೋಮೀಟರ್ಗೆ 15 ರೂಪಾಯಿ ಇದೆ. ಇದನ್ನ 20 ರೂಪಾಯಿ ಮಾಡಿ ನಮಗೂ 5 ರೂಪಾಯಿ ಹೆಚ್ಚಳ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ಮನವಿ ಮಾಡ್ತಿದ್ದಾರೆ. ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದು ಸ್ವಲ್ಪ ಬದುಕಬೇಕು, ಜೀವನ ಮಾಡಬೇಕಾದ್ರೆ ಈ 2 ವೀಲರ್ ಓಡಿಸೋದನ್ನ ನಿಲ್ಲಿಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ಮನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದರಿಂದ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗುತ್ತೆ. ಒಟ್ನಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸಿ 5 ರೂಪಾಯಿ ದರ ಏರಿಕೆ ಮಾಡಿದ್ರೆ ಒಂದಿಷ್ಟು ಚಾಲಕರ ಕುಟುಂಬಗಳು ಬದುಕಬಹುದು ಅಂತಿದ್ದಾರೆ ಆಟೋ ಚಾಲಕರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಸ್ ಟಿಕೆಟ್ ದರ ಹೆಚ್ಚಾಗಿದ್ದಾಯಿತು. ಈಗ ಆಟೋಗಳ ಸರದಿ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಚಾಲಕರು ಆಟೋದವರ ಮೇಲೂ ಕೂಡ ಗಮನ ಕೊಡಿ ಸ್ವಾಮಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬಸ್ ಆಯ್ತು ಆಟೋ ಸವಾರಿನೂ ದುಬಾರಿ. ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮಾಡಲು ಆಗ್ರಹ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಪರದಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ರಸ್ತೆಯಲ್ಲೇ ಇದ್ರೂ ಬಾಡಿಗೆಗಳು ಸಿಗ್ತಿಲ್ಲ ಅಂತ ಗೋಗರಿತಿದ್ದಾರೆ. ಈ ಮೊದಲು ನಿತ್ಯ 2 ರಿಂದ 3 ಸಾವಿರ ಸಂಪಾದನೆ ಮಾಡ್ತಿದ್ದ ಚಾಲಕರು ಇದೀಗ 500 ರಿಂದ 800 ರೂಪಾಯಿ ಸಂಪಾದಿಸಲು ಕಷ್ಟಪಡುವಂತಾಗಿದ್ಯಂತೆ. ಹೌದು, ನಗರದಲ್ಲಿ ಬೈಕ್ ಟ್ಯಾಕ್ಸಿಗಳ ಓಡಾಟದಿಂದ ಆಟೋ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ. ಗಂಟೆಗಟ್ಟಲೆ ಕಾದ್ರೂ ಬುಕಿಂಗ್ ಸಿಗ್ತಿಲ್ಲ. ಹೀಗಾಗಿ ಬಸ್ ದರದಂತೆ ನಮಗೂ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಆಟೋ ಚಾಲಕರು ಒತ್ತಾಯ ಮಾಡಿದ್ದಾರೆ. ಬೇರೆ ಸ್ಟೇಟಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡಿಕೊಟ್ರೆ ಒಳ್ಳೇದು ಸರ್. ಡೈಲಿ ಇವಾಗ ಮೊದಲ